ನಿನ್ನೆ ನಾವು ಯಾವ ಒಂದು ಕಾನ್ಸೆಪ್ಟ್ ನೋಡಿದ್ವಿ ಅಂತ ನೆನಪಿದೆಯಾ? ಲಾಸ್ಟಲ್ಲಿ ಒಂದು 2 ಶಬ್ದ ಬರೆದಿದ್ದೆ. ಯಾವುದು ಅಂತ ನೆನಪಾಗ್ತಾ ಇದೆಯಾ? ಲಾಸ್ಟಲ್ಲಿ ನಿನ್ನೆ ಲಾಸ್ಟಲ್ಲಿ 2 ರೀತಿ ಇರುತ್ತೆ. ಪರಿಣಾಮವಾದ ಅಥವಾ ಕರ್ತವ್ಯವಾದ. ಈ 2ರ ನಡುವೆ ನಾವು ಸ್ವಲ್ಪ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ದೇವೆ. ಎಲ್ರಿಗೂ ಗುಡ್ ಈವ್ನಿಂಗ್. ಹಲೋ. ಹೈ. ಲಾಸ್ಟಲ್ಲಿ ನಾನು ಕಾನ್ಸಿಕ್ವೆನ್ಷಿಯಲಿಸ್ಟ್ ರೀಸನಿಂಗ್ ಅಂತ ಹೇಳಿದ್ದೆ. ಇನ್ನೊಂದು ಕ್ಯಾಟಗಾರಿಕಲ್ ರೀಸನಿಂಗ್. 2 ರೀತಿ ಇರುತ್ತೆ. ಇವತ್ತು ಅದೇ ರೀತಿಯಾದ ಇನ್ನೊಂದು ಸಿಚುವೇಶನ್ ಅಷ್ಟೆ. ಅಂದರೆ ನಿನ್ನೆ ನೋಡಿದ್ದು ಏನು ಕಲ್ಪನೆಯಲ್ಲಿರೋದು, ಈಗೆಲ್ಲ ಟೆಕ್ನಾಲಜಿ ಮುಂದುವರೆದಿದೆ ಅಂತ ಕೆಲವರಿಗೆ ಅನಿಸ್ಬೋದು. ಆ ಥರ ಸಿಚುವೇಶನ್ ಬರೋದಿಲ್ಲ. ಹಾಗೆ ನಾವು ಜಸ್ಟ್ ಡಿಸ್ಕಷನಿಗೆ ಮಾತ್ರ ಯೂಸ್ ಮಾಡ್ತೇವೆ ಅಂತ ಅನಿಸ್ಬೋದು. ಇವತ್ತು ಇನ್ನೊಂದು ಸಿಚುವೇಶನನ್ನು ಅದೇ ರೀತಿ ನಾವು ಯೂಸ್ ಮಾಡ್ತೇವೆ. ಅಂದರೆ ಡಿಸ್ಕಷನಿಗೆ ರೈಲಿಂದು ನಿನ್ನೆ ಮುಗೀತು. ಈಗ ನೀವು ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ವಾರ್ಡ್, ಅದರಲ್ಲಿ ಮೇನ್ ಸರ್ಜನ್ ನೀವು, ಮುಖ್ಯ ವೈದ್ಯರು ನೀವು. ಒಂದಿನ ಏನಾಗುತ್ತೆ, ದೊಡ್ಡ ಅಪಘಾತ ಆಗುತ್ತೆ. ಅಪಘಾತದಲ್ಲಿ 6 ಜನ ರೋಗಿಗಳು ಒಟ್ಟಿಗೆ ದಾಖಲಾಗ್ತಾರೆ. ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟಿಂದ 6 ಜನ ರೋಗಿಗಳು ಒಟ್ಟಿಗೆ ದಾಖಲಾಗ್ತಾರೆ. ಈ 6 ಜನರಲ್ಲಿ 5 ಜನ ಹೇಗಿದ್ದಾರೆ ಅಂತಂದರೆ, ಅವರಿಗೆ ಮೀಡಿಯಂ ಹಾನಿಯಾಗಿರೋದು, ಮಧ್ಯಮ ಪ್ರಮಾಣದ ಗಾಯಗಳು, ಮಾಡ್ರೇಟ್ ಇಂಜುರಿ ಆಗಿರೋದು. ಮಾಡ್ರೇಟ್ ಇಂಜುರಿ ಆಗಿದೆ ಅಂದ ಮಾತ್ರಕ್ಕೆ ನೀವು ಅವರನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಆಗೋದಿಲ್ಲ. 5 ಜನರಿಗೆ ತಕ್ಷಣ ಚಿಕಿತ್ಸೆ ನೀಡಿದ್ರೆ ಬದುಕ್ತಾರೆ. ಇಲ್ದಿದ್ರೆ ಹಾಗೆ ಬಿಟ್ಟರೆ ಅವರಿಗೆ ಬಹಳ ಕಷ್ಟ ಆಗುತ್ತೆ ಬದುಕಲಿಕ್ಕೆ, ಸಾವನ್ನಪ್ಪಬಹುದು. ಸೊ 6 ಜನರಲ್ಲಿ 5 ಜನರ ಪರಿಸ್ಥಿತಿ ಮಧ್ಯಮ ಹಂತದಲ್ಲಿದೆ. ಇನ್ನೊಬ್ಬ ವ್ಯಕ್ತಿ ಅತ್ಯಂತ ಗಂಭೀರವಾದಂತಹ ಸಿವಿಯರ್ ಇಂಜುರಿ ಆಗಿದೆ. ನೀವು ಈ ವ್ಯಕ್ತಿಯನ್ನು ಬದುಕಿಸಬೇಕು ಅಂತಂದರೆ ಇಡೀ ದಿನವನ್ನು ಈ ವ್ಯಕ್ತಿಗೆ ಕೊಡಬೇಕು. ಬಹಳ ಇಂಜುರಿ ಆಗಿರುತ್ತೆ. ಇಡೀ ದಿನ ಈ ವ್ಯಕ್ತಿಯ ಜೊತೆ ಶಸ್ತ್ರಚಿಕಿತ್ಸೆ ಇದೆಲ್ಲ ಮುಗಿಸಿದ ಮೇಲೆ ಮಾತ್ರ ಈ ವ್ಯಕ್ತಿ ಬದುಕಬಹುದು. ಇವರಿಗೆ 5 ಜನ ಇದ್ದಾರಲ್ವಾ, ಇವರಿಗೆ ನೀವು ತಕ್ಷಣ ಚಿಕಿತ್ಸೆ ಕೊಟ್ಟರೆ ಮಾತ್ರ ಬದುಕ್ತಾರೆ. ಆದರೆ 5 ಜನರಿಗೆ ಚಿಕಿತ್ಸೆ ಮಾಡಬಹುದು ಒಂದಿನದಲ್ಲಿ. ಈ ವ್ಯಕ್ತಿಯ ಜೊತೆ ಫುಲ್ ಟೈಮ್ ಅವರಿಗೆ ಮೀಸಲಿಡ್ತೀರಾ ಅಥವಾ 5 ಜನರನ್ನು ನೋಡ್ಕೊಳ್ತೀರಾ? ನಿಮ್ಮ ಆಯ್ಕೆ ಏನೀಗ? ಎ ಅಂದರೆ 5, ಬಿ ಅಂದರೆ ಒಬ್ಬ ವ್ಯಕ್ತಿ. ನೀವೊಬ್ಬರೇ ಇರೋದು ಹಾಸ್ಪಿಟ್ಲಲ್ಲಿ ಈ ಒಂದು ಚಿಕಿತ್ಸೆ ಅಥವಾ ಈ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡಲಿಕ್ಕೆ, ಬೇರೆ ಯಾರೂ ಇಲ್ಲ. ಸಮಯ ತುಂಬ ಕಡಿಮೆ ಇದೆ. ಮೊದಲನೇ ದಾರಿ ನಿಮ್ಮ ಮುಂದೇನು, ನಿಮ್ಮ ಟೈಮನ್ನು, ಎನರ್ಜಿಯನ್ನು ಈ ಒಬ್ಬ ವ್ಯಕ್ತಿಯನ್ನು ಬದುಕಿಸಲಿಕ್ಕೆ ಮೀಸಲಿಡೋದು. ಆವಾಗ ಉಳಿದಿರೋ 5 ಜನ ಸಾವನ್ನಪ್ತಾರೆ. ಎಸ್, ಇನ್ನೊಂದು ದಾರಿ ಗಂಭೀರ ರೋಗಿಯನ್ನು ಬಿಟ್ಟು 5 ಜನ ಮಧ್ಯಮ ಗಾಯಗೊಂಡವರನ್ನು ಬದುಕಿಸೋದು. ವೈದ್ಯರಾಗಿ, ಒಬ್ಬ ಡಾಕ್ಟ್ರಾಗಿ ಏನು ಮಾಡ್ತೀರಿ, ಸಾಮಾನ್ಯವಾಗಿ ನಮಗೆಲ್ರಿಗೂ ಇದೇ ಒಂದು ಕಲ್ಪನೆ ಬರುತ್ತೆ, ನಾವು 5 ಜನರನ್ನು ಬದುಕಿಸ್ತೇವೆ. ನಿನ್ನೆ ನೋಡಿದ್ದು ಇದೇ ರೀತಿ ಆಗಿತ್ತು. ಆದರೆ ಇದು ಹೆಚ್ಚು ರಿಯಲ್ ಲೈಫಲ್ಲಿ ಬರುತ್ತೆ ಇಂಥ ಸಿಚುವೇಶನ್ಸ್. ಈಗ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಇದೆ. ಈಗ ನೀವು ಬರೀ ವೈದ್ಯರು ಮಾತ್ರ ಅಲ್ಲ, ನೀವು ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಅಂತಂದರೆ ಅಂಗಾಂಗ ಕಸಿ ಮಾಡ್ತಾರಲ್ವ ಅವರು. ಈಗಲೂ ಸಹ ಏನಿದೆ, ನೀವು ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಆಗಿದ್ದೀರಿ. ಈಗ 5 ಜನ ಇದ್ದಾರೆ, ಮತ್ತೊಬ್ಬ ವ್ಯಕ್ತಿ ಇದ್ದಾನೆ. 5 ಜನರು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. 5 ಜನರಲ್ಲಿ ಎಸ್, ಅನದರ್ ಹಾಸ್ಪಿಟಲ್ಲಿಗೆ, ಹೌದು, ಆ ರೀತಿಯಾಗಿ ನೀವು ಡಿಸಿಷನ್ ತಗೋಬಹುದು. ಹೈಪೋಥೆಟಿಕಲ್ ಸಿಚುವೇಶನ್ ನಾವು ನೋಡೋದಾದರೆ ಒಬ್ಬನಿಗಿಂತ 5 ಜನ ಮುಖ್ಯ ಅಂತ ನಾವು ಡಿಸೈಡ್ ಮಾಡ್ತೀವಿ. ಈ ನೆಕ್ಸ್ಟ್ ಸಿಚುವೇಶನ್ ನೋಡಿ. ನೆಕ್ಸ್ಟ್ ಕೇಸ್ನಲ್ಲಿ ಏನಿದೆ ಅಂತಂದರೆ, ನೀವು ಒಬ್ಬ ಟ್ರಾನ್ಸ್ಪ್ಲಾಂಟ್ ಸರ್ಜನ್, 5 ಜನ ಅಡ್ಮಿಟ್ ಆಗಿದ್ದಾರೆ.
5 ಜನ ಬೇರೆ ಬೇರೆ ಸಿಚುವೇಶನಲ್ಲಿ ಇರೋರು. ಒಬ್ಬನಿಗೆ ಹಾರ್ಟ್, ನೀವು ಟ್ರಾನ್ಸ್‌ಪ್ಲಾಂಟ್ ಸರ್ಜನ್ ಅಲ್ವಾ? ನೀವು ಅಂದರೆ ಕಸಿ ಮಾಡೋ ಅಂಗಾಂಗ ಕಸಿ ಮಾಡೋರು. ಒಬ್ಬರಿಗೆ ಹಾರ್ಟ್ ಬೇಕು, ಇನ್ನೊಬ್ಬರಿಗೆ ಲಂಗ್, ಕಿಡ್ನಿ, ಮತ್ತೊಬ್ಬರಿಗೆ ಲಿವರು, ಮತ್ತೊಬ್ಬರಿಗೆ ಪ್ಯಾಂಕ್ರಿಯಾಸ್. ಈ ರೀತಿ ಪ್ರತಿಯೊಬ್ಬರಿಗೂ ಒಂದೊಂದು ಅಂಗದ ಅವಶ್ಯಕತೆ ಇದೆ ಬದುಕಬೇಕು ಅಂತಂದರೆ. ಆಸ್ಪತ್ರೆಯಲ್ಲಿ ನಿಮ್ಮ ದುರದೃಷ್ಟಕ್ಕೆ ಯಾವ ಅಂಗಾಂಗ ದಾನಿಗಳು ಇಲ್ಲ ಸದ್ಯಕ್ಕೆ. ಆರ್ಗನ್ ಡೋನರ್ಸ್ ಅಂತ ಕರಿತೇವೆ, ಅವ್ರು ಯಾರೂ ಇಲ್ಲ. ಇವರಿಗೆ ಆರ್ಗನ್ ಟ್ರಾನ್ಸ್‌ಪ್ಲಾಂಟ್ ಮಾಡದೇ ಇದ್ದರೆ ಇವತ್ತು ಅಥವಾ ನಾಳೆ ಸಾವನ್ನಪ್ತಾರೆ. ಅದೇ ಸಂದರ್ಭದಲ್ಲಿ ಪಕ್ಕದ ಕೋಣೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಸಂಪೂರ್ಣ ಆರೋಗ್ಯವಂತ ವ್ಯಕ್ತಿ, ಹೆಲ್ದಿ ಗಾಯ್. ಅವನು ಆ ವ್ಯಕ್ತಿ ಬಂದಿರೋದು ರೂಟೀನ್ ಚೆಕಪ್ಪಿಗೆ, ರೂಟೀನ್ ಹೆಲ್ತ್ ಚೆಕಪ್ಪಿಗೋಸ್ಕರ ಬಂದಿದ್ದಾರೆ. ಆ ವ್ಯಕ್ತಿ ಅಲ್ಲಿ ಆಸ್ಪತ್ರೆ ಮಂಚದ ಮೇಲೆ ಹಾಯಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಆವಾಗ ಒಂದು ಸಜೆಷನ್ ನಿಮ್ಗೆ ಕೊಡ್ತಾರೆ ಒಬ್ಬರು, ಏನಂತಂದರೆ, ಈ ಆರೋಗ್ಯವಾಗಿ ಒಬ್ಬ ವ್ಯಕ್ತಿ ಮಲಗಿದಾನಲ್ವಾ, ಈ ವ್ಯಕ್ತಿ ಹೇಗೂ ಅವನು ಆರೋಗ್ಯವಾಗಿದ್ದಾನೆ, ಅವನ ದೇಹದಲ್ಲಿ ಎಲ್ಲ ಅಂಗಾಂಗಗಳು ಕರೆಕ್ಟಾಗಿದೆ. ನೀವು ಹೋಗಿ ಅವನ ಪ್ರಜ್ಞೆ ತಪ್ಪಿಸಿ ಅವನ ದೇಹದಿಂದ ಇವರಿಗೆ ಏನೇನು ಅಂಗಾಂಗ ಬೇಕೋ ಅದನ್ನೆಲ್ಲ ತೆಗೆಯೋದು, ಅಥವಾ ಅವನಿಗೆ ಪ್ರಜ್ಞೆ ತಪ್ಪಿಸಿ ಅಂಗಾಂಗಗಳನ್ನು ಕದಿಯೋದು. 5 ಜನ ಉಳಿತಾರಲ್ವಾ, ಒಬ್ಬ ವ್ಯಕ್ತಿಯ ದೇಹದಿಂದ ಅಂಗಾಂಗಗಳನ್ನು ತೆಗೆದು 5 ಜನರನ್ನು ಬದುಕಿಸೋದು. ಆರೋಗ್ಯವಂತ ವ್ಯಕ್ತಿ ಸಾಯ್ತಾನೆ, ಅವನಿಂದಾಗಿ 5 ಜನ ಬದುಕ್ತಾರೆ. ನೀವು ಒಬ್ಬ ಟ್ರಾನ್ಸ್‌ಪ್ಲಾಂಟ್ ಸರ್ಜನ್ ಆಗಿದ್ದರೆ ಆ ವ್ಯಕ್ತಿಯ ಪ್ರಜ್ಞೆ ತಪ್ಪಿಸಿ ಅಂಗಾಂಗವನ್ನು ಈ ಕಡೆ ಕಸಿ ಮಾಡ್ತೀರಾ ಹಾಗಾದರೆ? ಎಸ್ ಆರ್ ನೋ? ನೋ ಅಲ್ವಾ? ಇಲ್ಲೂ ಸಹ ಎಸ್, ಕ್ಯಾಟಗಾರಿಕಲ್ ಸಿಚುವೇಶನ್. ಅಂದರೆ ಮೊದಲನೇ ಕೇಸಲ್ಲಿ ನಾವು 5 ಜನ ಬದುಕೋದು ಮುಖ್ಯ ಅಂತ ಹೇಳಿದ್ವಿ. ಆದರೆ ಇಲ್ಲಿ ನಾವೇನು ಹೇಳ್ತೇವೆ, 5 ಜನ ಅನ್ನೋಕ್ಕಿಂತ ನಾವಾಗಿ ಹೋಗಿ ತಪ್ಪು ಮಾಡಬಾರ್ದು. ಇಲ್ಲಿ ಇನ್ನೊಂದು ಟರ್ಮ್ ಬರುತ್ತೆ ನೋಡಿ, ನಿನ್ನೆ 2 ಟರ್ಮ್ ಬಂದಿತ್ತು, ಇವತ್ತು ಇನ್ನೊಂದು ಟರ್ಮ್ ಬರುತ್ತೆ. ಒಂದು ಡೈರೆಕ್ಟ್ ಆ್ಯಕ್ಷನ್. ಡೈರೆಕ್ಟ್ ಆ್ಯಕ್ಷನ್ ಅಂತಂದರೆ, ಮೊದಲನೇ ಕೇಸಲ್ಲಿ ಅಪಘಾತ ಆಲ್ರೆಡಿ ನಡೆದು ಹೋಗಿದೆ, ರೋಗಿಗಳು ಆಸ್ಪತ್ರೆಗೆ ಬಂದಿದ್ದಾರೆ, ನೀವು ಯಾರನ್ನೂ ಕೈಯಾರೆ ಕೊಲ್ತಾ ಇಲ್ಲ ಅಲ್ವಾ, ನಿಮ್ಮ ಹತ್ರ ಇರೋ ರಿಸೋರ್ಸಲ್ಲಿ ಬದುಕಿಸ್ತಾ ಇದ್ದೀರಿ ಅಷ್ಟೇ. 2ನೇ ಕೇಸಲ್ಲಿ ಏನಾಗ್ತಾ ಇದೆ, ಆಸ್ಪತ್ರೆಗೆ ಸಂಬಂಧನೇ ಇಲ್ಲದ ಒಬ್ಬ ವ್ಯಕ್ತಿ ಬಂದಿದ್ದಾರೆ, ಆ ಅಮಾಯಕನನ್ನು ಕೊಲ್ಲಬಾರ್ದು, ಅದು ನಾವೇ ಕೊಂದ್ಬಿಟ್ರೆ ನಾವೇ ನಮ್ಮ ಕೈಯಾರೆ ಕೊಂದ ಹಾಗೆ. ಹಾಗಾಗಿ ಇಲ್ಲಿ ನಾವು ಬಹಳ ಜಾಗರೂಕ ಆಗಿಬಿಡ್ತೇವೆ. 5 ಜನ ಪ್ರಾಣ ಕಳ್ಕೊಳ್ತಾರೆ ಅಂತ ಒಬ್ಬ ವ್ಯಕ್ತಿಯನ್ನು ಕೊಲ್ಲಲಿಕ್ಕೆ ಹೋಗೋದಿಲ್ಲ. ಮತ್ತು ಡೈರೆಕ್ಟ್ ಆ್ಯಕ್ಷನ್ ಜೊತೆ ಇನ್ನೊಂದು ಕಾನ್ಸೆಪ್ಟ್ ಏನು, ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸಲ್ಲಿ ಅಂದರೆ ಮಾನವ ಹಕ್ಕುಗಳು, ಹ್ಯೂಮನ್ ರೈಟ್ಸಲ್ಲೂ ಸಹ ಬಂತು. ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಬದುಕುವ ಒಂದು ಸ್ವಾತಂತ್ರ್ಯ ಮತ್ತು ಹಕ್ಕಿದೆ, ಮೂಲಭೂತ ಹಕ್ಕಿದೆ. ವಾ ಸಮಾಜದ ಯಾವ್ಯಾವುದೋ 5 ಜನರ ಒಳಿತಿಗಾಗಿ ನೀವಾಗೇ ಹೋಗಿ ಅಮಾಯಕನ ಹಕ್ಕನ್ನು, ಅವನ ರೈಟ್ ಟು ಲಿವ್, ರೈಟ್ ಟು ಲೈಫನ್ನು ಕಿತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಅಧಿಕಾರ ನಿಮಗಿಲ್ಲ. ಕೆಲವರು ಹೇಳ್ತಾರೆ, ಈಗ 5 ಜನ ಇದ್ದಾರೆ, ಹೇಗೂ 5 ಜನ ಸಾಯೋ ಹಂತದಲ್ಲಿದ್ದಾರಲ್ವಾ, ಸೊ ಆರೋಗ್ಯವಂತ ವ್ಯಕ್ತಿಯನ್ನು ಕೊಲ್ಲೋ ಬದಲು 5 ಜನರಲ್ಲಿ ಯಾರು ಮೊದಲು ಸಾಯ್ತಾರೋ ಅವರ ಬೇರೆ ಬೇರೆ ಅಂಗಾಂಗ ತೆಗೆದು ಉಳಿದ 4 ಜನರನ್ನು ಬದುಕಿಸಬಹುದು. ಈ ರೀತಿ ಬೇರೆ ಬೇರೆ ರೀಸನಿಂಗನ್ನು ನಾವು ಕೊಡ್ತಾ ಹೋಗಬಹುದು. ಆದರೆ ಇಲ್ಲಿ ನಾವು ಒಂದು ಕ್ವಶನನ್ನು ಸ್ಟಡಿ ಮಾಡ್ತಾ ಇದ್ದೇವೆ, ಸಿಚುವೇಶನ್ ಹೀಗಿದ್ದರೆ ಏನು ಮಾಡ್ತೀರಿ, ಜನ ಬಿಟ್ಟು ಬೇರೆ ಪಾಸಿಬಿಲಿಟೀಸ್ ಇರಬಹುದು. ಅಂದರೆ ಮೇನ್ ಕಲಿತಾ ಇರೋ ವಿಷಯ ಏನಂತಂದರೆ, ನಮಗೇನಾಗುತ್ತೆ, ನಂಬರ್ಸ್ ಅಷ್ಟೇ ಮುಖ್ಯ ಆಗೋದಿಲ್ಲ ಯಾವಾಗಲೂ ಅಲ್ವಾ, ಲಾಭನಷ್ಟೇ ನಾವು ನೋಡೋದಿಲ್ಲ. 5 ಅನ್ನೋದು ಯಾವಾಗಲೂ 1ಕ್ಕಿಂತ ಗ್ರೇಟು. ಇದು ಮ್ಯಾಥ್ಸಲ್ಲಿ ಹೌದು, 5 is ಆಲ್ವೇಸ್ ಗ್ರೇಟರ್ ದೆನ್ 1. ರಿಯಲ್ ಲೈಫಲ್ಲಿ ಯಾವಾಗಲೂ ಇದೆ, ಟ್ರೂ ಆಗಿರುತ್ತಾ? ಈಗ ತಾನೇ ನೋಡಿದ್ವಲ್ವಾ, 5 ಅನ್ನೋದು 1ಕ್ಕಿಂತ ದೊಡ್ಡದು ಹೌದು. ಆದರೆ ರಿಯಲ್ ಲೈಫಲ್ಲಿ ಈಗ ತಾನೇ ನೋಡಿದ ಹಾಗೆ 5 ಜನರನ್ನ ಬದುಕಿಸ್ಲಿಕ್ಕೋಸ್ಕರ ಇನ್ನೊಬ್ಬ ವ್ಯಕ್ತಿಯನ್ನು ಕೊಲ್ಲಲಿಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಒಂದು ಯೋಚನೆ, ನಾವು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೇವೆ ಮತ್ತು ನಾವು ಯಾವ ರೀಸನಿಂಗನ್ನು ಕೊಡ್ತಾ ಇದ್ದೇವೆ, ನ್ಯಾಯದ ನಮ್ಮ ಒಂದು ಕಲ್ಪನೆ ಏನಿದೆ, ಮತ್ತು ಒಬ್ಬ ವ್ಯಕ್ತಿಗೆ
ಇಂಡಿವಿಜುವಲ್ ಆಗಿ ನಾವೆಷ್ಟು ಗೌರವ ಕೊಡ್ತೇವೆ ಇದು ಸಹ ಮುಖ್ಯ ಆಗಿರುತ್ತೆ. ಸೊ ಇದೇ ರೀತಿ ನಾವು ಕಾಲ್ಪನಿಕವಾಗಿ ತುಂಬಾ ಕೇಸ್ಗಳನ್ನು ನೋಡ್ತಾ ಹೋಗಬಹುದು. ಆದರೆ 19ನೇ ಶತಮಾನದಲ್ಲಿ 19th ಸೆಂಚುರಿಯಲ್ಲಿ ಒಂದು ಕೇಸ್ ಬರುತ್ತೆ. ಪ್ರಾಕ್ಟಿಕಲ್ ಆಗಿ ನಡೆದಿರೋದು 19th ಸೆಂಚುರಿಯಲ್ಲಿ ಬ್ರಿಟನ್ ದೇಶದ ನ್ಯಾಯಾಲಯದಲ್ಲಿ ಆಗಿರುವಂತಹ ಒಂದು ಘಟನೆ ಅಥವಾ ಅಲ್ಲಿ ನಡೆದಂಥ ವಿಚಾರಣೆ. ಮನುಷ್ಯ ತನ್ನ ಹಸಿವು ಹೆಚ್ಚಾದರೆ ಯಾವ ಒಂದು ಲೆವೆಲಿಗೆ ಹೋಗ್ತಾನೆ ಅಥವಾ ನಮಗೆ ಕೆಲವೊಂದು ನ್ಯೂನ್ಯತೆಗಳಿರುತ್ತೆ ಅಲ್ವಾ? ಹಸಿವಿನ ತುದಿಗೆ ತಲುಪಿದಾಗ ನೈತಿಕತೆನ ಹೇಗೆ ಮರೀತಾನೆ ಮತ್ತೆ ಕಾನೂನು ಅದನ್ನು ಹೇಗೆ ನೋಡುತ್ತೆ ಅನ್ನೋದಕ್ಕೆ ಒಂದು ಪ್ರಕರಣ ಬರುತ್ತೆ. ಅಲ್ಲಿ ಏನು ಬರುತ್ತೆ ಅಂತಂದ್ರೆ, ಆ ಕಥೆ ಶುರುವಾಗೋದು ಘಟನೆ ಅದು 1884ನಲ್ಲಿ ಒಂದು ಮಿನಿಯೋನೆಟ್ ಅಥವಾ ಒಂದು ಬ್ರಿಟಿಷ್ ಐಷಾರಾಮಿ ಒಂದು ಹಡಗು. ಆ ಹಡಗು ಏನು ಮಾಡ್ತಾ ಇರುತ್ತೆ, ಅಟ್ಲಾಂಟಿಕ್ ಸಮುದ್ರದಲ್ಲಿ ಪ್ರಯಾಣಿಸ್ತಾ ಇರುತ್ತೆ. ದಂಡೆಯಿಂದ ಅಂದರೆ ಶೋರ್ನಿಂದ ಸುಮಾರು 1300 ಮೈಲಿ ದೂರ ಇರ್ತಾರೆ. ಆವಾಗ ಸಡನ್ ಆಗಿ ಸಮುದ್ರದಲ್ಲಿ ಭೀಕರ ಬಿರುಗಾಳಿ ಬಂದ್ಬಿಡುತ್ತೆ. ಬೇರೆ ಬೇರೆ ಕಡೆ ಆ ಹಡಗೆಲ್ಲ ಗುದ್ದಿ ಆಮೇಲೆ ತುಂಬ ಹಾನಿ ಆಗುತ್ತೆ ಆ ಹಡಗಿಗೆ. ಆ ಹಡಗಿನಲ್ಲಿ 4 ಜನ ಸಿಬ್ಬಂದಿಗಳು ಹೇಗೋ ಮಾಡಿ ಒಂದು ಸಣ್ಣ ಲೈಫ್ ಬೋಟ್, ಹಡಗ್ನಲ್ಲಿ ದೊಡ್ಡ ದೊಡ್ಡ ಹಡಗ್ನಲ್ಲಿ ಲೈಫ್ ಬೋಟ್ ಅಂತ ಒಂದಿರುತ್ತೆ. ಕೆಲವು ಜನರು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಅಥವಾ ಒಬ್ಬೊಬ್ಬರನ್ನ ಕಳಿಸ್ಲಿಕ್ಕೆ ಲೈಫ್ ಬೋಟ್ ಅಂತ ಒಂದಿರುತ್ತೆ. ಆ ಸಣ್ಣ ಜೀವರಕ್ಷಕ ದೋಣಿಗೆ ಜಿಗಿದು ಪ್ರಾಣ ಉಳಿಸ್ಕೊಳ್ತಾರೆ. ಸಿಚುವೇಶನ್ ಗೊತ್ತಾಗ್ತಾ ಇದೆ ಅಲ್ವಾ? ಹಡಗು ಸಮುದ್ರ ಮಧ್ಯದಲ್ಲಿ ಬಿರುಗಾಳಿಗೆ ಸಿಕ್ಕಾಕೊಂಡು ತುಂಬ ಹಾನಿ ಆಯಿತು. 4 ಜನ ಉಳಿದ್ರು. ಅವರು ಒಂದು ಸಣ್ಣ ಬೋಟಲ್ಲಿದ್ದಾರೆ. ಆ ಪ್ರಕರಣದಲ್ಲಿ 4 ಜನರ ಹೆಸರೇನಂತಂದ್ರೆ, ಒಬ್ರು ಡಡ್ಲಿ ಅಂತ, ಅವರು ಕ್ಯಾಪ್ಟನ್, ಹಡಗಿನ ಕ್ಯಾಪ್ಟನ್, ಅವರು ಫುಲ್ ರೆಸ್ಪಾನ್ಸಿಬಲ್ ಪರ್ಸನ್ನು. ಎರಡನೇವರು ಸ್ಟೀವನ್ಸ್ ಅಂತಂದ್ರೆ ಹಡಗಿನ ಒಬ್ಬ ಸಹ ಕ್ಯಾಪ್ಟನ್ ಅಂತ ಹೇಳ್ಬಹುದು. ಮೂರನೇವರು ಬ್ರೂಕ್ಸ್ ಅಂತ, ಒಬ್ಬ ಸಾಮಾನ್ಯ ನಾವಿಕ. ನಾಲ್ಕನೇವನು ರಿಚರ್ಡ್ ಪಾರ್ಕರ್. ಈ ವ್ಯಕ್ತಿ 17 ವರ್ಷದ ಒಬ್ಬ ಅನಾಥ ಹುಡುಗ. ಅಂತಂದ್ರೆ ಅವನನ್ನ ಹಡಗಿನಲ್ಲಿ ಕ್ಯಾಬಿನ್ ಬಾಯ್ ಆಗಿ ಕರ್ಸ್ಕೊಂಡಿದ್ರು. ಅವನ ಮೊದಲನೇ ಸಮುದ್ರ ಪ್ರಯಾಣ ಇದು. ಸ್ನೇಹಿತರ ಮಾತನ್ನ ಕೇಳದೆ ಸಮುದ್ರಯಾನ ಮಾಡಿದ್ರೆ ನಾನೊಬ್ಬ ದೊಡ್ಡ ಧೀರ ವ್ಯಕ್ತಿ ಆಗ್ತೇನೆ ಅಂತೆಲ್ಲ ಕನಸು ಕೊಟ್ಕೊಂಡು ಅವನು ಹಡಗನ್ನ ಹತ್ತಿದ್ದ. ಈಗ ಸಮಸ್ಯೆ ಏನು ಬಂತು? ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ದೊಡ್ಡ ಐಷಾರಾಮಿ ಹಡಗಿತ್ತು. ಈಗ ಎಲ್ಲ ಸೇರಿ ಆ ಲೈಫ್ ಬೋಟ್ನಲ್ಲಿ 4 ಜನ ಉಳಿದಿದ್ದಾರೆ. ಉಳಿದಾಗ ಅವ್ರ ಹತ್ರ ಬೇರೆ ಯಾವ ವಸ್ತುನೂ ಇಲ್ಲ. ಕುಡಿಲಿಕ್ಕೆ ಶುದ್ಧವಾದ ನೀರಿರೋದಿಲ್ಲ. ತಿನ್ಲಿಕ್ಕೆ ಏನಿದೆ, ಒಂದು ಮೊದಲೇ ಪ್ಯಾಕ್ ಮಾಡಿರೋದು ಒಂದು ತರಕಾರಿ, ಕೆಲವು 2 ಕ್ಯಾನ್ಗಳಲ್ಲಿ ಒಂದು ತರಕಾರಿ, ಒಂದು ರೀತಿ ತರಕಾರಿ ಇದೆ. ಸೊ ಈ ರೀತಿ ಆಗ್ತಾ ಇರಬೇಕಾದ್ರೆ ಮೊದಲು 3 ದಿನ ಏನು ಮಾಡ್ತಾರೆ, ಏನನ್ನು ತಿನ್ನೋದಿಲ್ಲ ಅವರು. ಯಾಕಂತಂದ್ರೆ ತಿನ್ನದೆ ಸ್ವಲ್ಪ ದಿನ ಬದುಕಿದ್ರೆ ಮುಂದೆ ಸ್ವಲ್ಪ ದಿನ ನಾವು ಉಳಿಬಹುದಲ್ವಾ ಅಂತ ಮೊದಲು 3 ದಿನ ಯಾರು ಏನನ್ನು ತಿನ್ನೋದೇ ಇಲ್ಲ. 2 ಕ್ಯಾನ್ ಇರುತ್ತೆ ಆ ಒಂದು ಗಡ್ಡೆ ಗೆಣಸಿದು. ಈಗ ಮೂರನೇ ದಿನ ಸ್ವಲ್ಪ ಹಸಿವಾಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅವರಿಗೆ. 4ನೇ ದಿನ ಏನು ಮಾಡ್ತಾರೆ, ಒಂದು ಕ್ಯಾನನ್ನು ಓಪನ್ ಮಾಡಿ ಅದರಲ್ಲಿ ಇರೋದನ್ನ ಹಂಚ್ಕೊಂಡು ತಿಂತಾರೆ. 5ನೇ ದಿನ ಏನಾಗುತ್ತೆ, 5ನೇ ದಿನ ಸಮುದ್ರದಲ್ಲಿ ಒಂದು ಆಮೆ ಸಿಗುತ್ತೆ. ಆ ಆಮೆ ಮಾಂಸ ಮತ್ತೆ ಉಳಿದಿರೋ ಸ್ವಲ್ಪ ಗೆಡ್ಡೆ ಗೆಣಸನ್ನ ತಿಂದ್ಕೊಂಡು ಸ್ವಲ್ಪ ದಿನ ಮುಂದೂಡ್ತಾರೆ. ಇದಾದ್ಮೇಲೆ ನೆಕ್ಸ್ಟು 12ರಿಂದ 19ನೇ ದಿನ ಇರೋದೆಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ. ತಿನ್ಲಿಕ್ಕೆ ಒಂದು ತುತ್ತು ಅನ್ನನೂ ಇರೋದಿಲ್ಲ, ಕುಡಿಲಿಕ್ಕೆ ಹನಿ ನೀರು ಇರೋದಿಲ್ಲ. ಅಂದ್ರೆ ಸಮುದ್ರ ಮಧ್ಯೆ ಅಲ್ವಾ ಅದು, ಸಮುದ್ರ ನೀರನ್ನು ಕುಡ್ಕೊಂಡು ಬದುಕಲಿಕ್ಕೆ ಆಗೋದಿಲ್ಲ. ಸೊ ಅವಾಗ ಬಿಸಿಲಿನ ಜ್ವಾಲೆ ಅಥವಾ ಆ ಹಸಿವು ಎಲ್ಲ ಒಂದೇ ಸಾರಿ ಅವರನ್ನ ಕಾಡ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಆ ಹುಡುಗ ಇದ್ನಲ್ಲ ಮೇಲ್ಗಡೆ 4ರಲ್ಲಿ ಲಾಸ್ಟು ರಿಚರ್ಡ್ ಪಾರ್ಕರ್ ಅಂತ, ಅವನೇನು ಮಾಡ್ತಾನೆ, ಈ ಹಸಿವು ತಡಿಲಾಗದೆ ಸಮುದ್ರದ ಉಪ್ಪು ನೀರನ್ನು ಕುಡಿತಾನೆ. ಉಪ್ಪು ನೀರು ದೇಹ ಸೇರಿದ ತಕ್ಷಣ ಅವನ ಆರೋಗ್ಯ ಪೂರ್ತಿ ಹದಗೆಟ್ಬಿಡುತ್ತೆ. ಪ್ರಜ್ಞೆ ತಪ್ಪಿ ಸಾಯುವ ಸ್ಥಿತಿಗೆ ಹೋಗ್ತಾನೆ. ಅಂದ್ರೆ ದೇಹದಲ್ಲಿ ಅಶಕ್ತತೆ, ಎಲ್ಲ ರೀತಿಯಾದಂತಹ ಒಂದು ಸಮಸ್ಯೆ ಶುರುವಾಗಿ
ಇನ್ನೇನು ಕೆಲವು ಗಂಟೆಗಳಲ್ಲಿ ಆ ಹುಡುಗ ಸಾಯ್ತಾನೆ. ಆ ಒಂದು ಸಿಚುವೇಶನ್‌ಗೆ ಹೋಗುತ್ತೆ. ಸೊ 18ನೇ ದಿನ ಸಂದರ್ಭದಲ್ಲಿ ಇದಾಗ್ತಾ ಇದೆ. ಸ್ವಲ್ಪ ಎಲ್ಲ ಬಹಳ ಗಂಭೀರತೆಯಿಂದ ನೋಡ್ತಾ ಇದ್ದಾರೆ ಹುಡುಗನಿಗೆ ಏನಾಗುತ್ತೋ ಏನೋ ಅಂತ. ಆವಾಗ ಕ್ಯಾಪ್ಟನ್ ಇದನ್ನಲ್ವಾ ಡಡ್ಲಿ ಅಂತ, ಅವನೇನು ಹೇಳ್ತಾನೆ, ಹೀಗೆ ಇದ್ರೆ ಎಲ್ಲರೂ ಹಸಿವಿನಿಂದ ಸಾಯ್ತೇವೆ. ಹಾಗಾಗಿ ನಾವೇನು ಮಾಡೋಣ, ಯಾರು ಸಾಯಬೇಕು ಅಂತ ಡಿಸೈಡ್ ಮಾಡೋಣ. ಒಂದು ಲಾಟ್ರಿ ತೆಗೆದು, ಲಾಟ್ರಿಲಿ ಯಾರ ಹೆಸರು ಬರುತ್ತೋ ಅವರು ಉಳಿದ ಮೂರನ್ನ ಬದುಕಿಸ್ಲಿಕ್ಕೆ ಪ್ರಾಣ ತ್ಯಾಗ ಮಾಡಬೇಕು. ಆದರೆ ಬ್ರೂಕ್ಸ್ ಅನ್ನೋನು ಇದಕ್ಕೆ ಒಪ್ಪೋದಿಲ್ಲ. ಅವಾಗ ಲಾಟ್ರಿ ಅನ್ನೋದು ನಡೆಯೋದಿಲ್ಲ. ಸೊ ಸ್ವಲ್ಪ ಹೊತ್ತಿನಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಕ್ಯಾಪ್ಟನ್ ಡೆಡ್ಲಿ ಏನು ಮಾಡ್ತಾನೆ, ಸ್ಟೀವನ್ಸ್ ಜೊತೆ ಸ್ವಲ್ಪ ಮಾತಾಡಿಕೊಂಡು, ಆ ಹುಡುಗ ಇದ್ದಾನಲ್ವಾ ಆ ಪಾರ್ಕರು, ಅವನಿಗೆ ಹೇಗೋ ಅವನು ಸಾಯ್ತಾ ಇದ್ದಾನೆ, ಅವನಿಗೆ ಕುಟುಂಬನೂ ಇಲ್ಲ, ಅನಾಥ ಅವನು, ಅದ್ರ ನಮ್ಮೂರು ಜನರಿಗೂ ಫ್ಯಾಮಿಲಿ ಇದೆ, ನಾವು ಹೋಗಿ ನಮ್ಮ ಮನೆ ಸೇರ್ಕೋಬೇಕು, ಹಾಗೆ ಆ ಹುಡುಗನನ್ನ ಕೊಲ್ಲೋಣ ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ದೇವ್ರ ಹತ್ರ ಎಲ್ಲ ಪ್ರಾರ್ಥನೆ ಮಾಡ್ತಾನೆ ಅವನು, ಆ ಹುಡುಗ ಹೇಗೂ ಸಾಯ್ತಾನೆ, ಸೊ ಅವನನ್ನೇ ಕೊಂದು ಬಿಡೋಣ. ಹೋಗಿ ಅಂದರೆ ಆ ಹುಡುಗನ ಹತ್ರ ಹೋಗಿ ತನ್ನ ಚಾಕು ತೆಗೆದು ಅವನನ್ನು ಕೊಲೆ ಮಾಡ್ತಾನೆ. ಕೊಲೆ ಮಾಡಿದ್ದು ಯಾಕೆ ಅಂತಂದರೆ ಗೊತ್ತಿರಬಹುದು ನಿಮಗೆ, ಅಂದರೆ ಇಂಥ ಭೀಕರ ಘಟನೆ ಅಂತ ಅನಿಸ್ಬಹುದು ನಿಮಗೆ, ಆದರೆ ಆ್ಯಕ್ಚುಲಿ ಇದನ್ನು ನಾವು ವಸ್ತುನಿಷ್ಠವಾಗಿ ನೋಡಬೇಕಾಗತ್ತೆ. ಅದಕ್ಕೆ ಮೊದಲನೇ ಸೆಷನಲ್ಲಿ ಹೇಳಿದ್ದು, ಭಾವನಾತ್ಮಕವಾಗಿ ನೋಡೋದಲ್ಲ. ಈ ಥರ ಸಿಚುವೇಶನಲ್ಲಿ ಮನುಷ್ಯರು ಹೇಗೆ ನಡ್ಕೊಳ್ತಾರೆ ಅಂತ ಸ್ಟಡಿ ಮಾಡ್ತಾ ಇದ್ದೇವೆ. ಇದು ಕೇಸ್ ಸ್ಟಡಿ ಆಗ್ತಾ ಇದೆಯಾ, ಇದು ನಿಜವಾಗಿ ನಡೆದಿರೋದೇ ಆದರೂ ಭಾವನಾತ್ಮಕವಾಗಿ ನಾವು ಎಮೋಷ್ನಲ್ ಆಗಬಾರ್ದು ಇದನ್ನು ಸ್ಟಡಿ ಮಾಡಬೇಕಾದ್ರೆ. ಸೊ ಇಲ್ಲೇನಾಗುತ್ತೆ, ಹುಡುಗನ ಹತ್ರ ಹೋಗಿ ಹುಡುಗನನ್ನು ಕೊಲ್ತಾರೆ. ಅಲ್ಲಿ ತನಕ ಆ ಹುಡುಗನ ಕೊಲ್ಲೋದು ಬೇಡ ಅಂತ ಹೇಳಿದ್ದ ಬ್ರೂಕ್ಸು, ಅವನೂ ಸಹ ಹುಡುಗನನ್ನು ಕೊಂದ ಮೇಲೆ ಹಸಿವು ತಡಿಲಾರದೆ ಹುಡುಗನ ಮಾಂಸ ರಕ್ತವನ್ನು ಅವರು ಸೇವಿಸ್ತಾರೆ. ಅಂದರೆ ಬದುಕಬೇಕು. ಆ ಒಂದು ಹಂತಕ್ಕೆ ಹಸಿವು ಮನುಷ್ಯರನ್ನು ತೆಗೆದುಕೊಂಡು ಹೋಗುತ್ತೆ. ಮುಂದಿನ 4 ದಿನಗಳ ಕಾಲ ಆ ಮೂವರು ಹುಡುಗನ ಒಂದು ದೇಹ ಅಥವಾ ದೇಹವನ್ನು ತಿಂದ್ಕೊಂಡು ಬದುಕ್ತಾರೆ. ಇದೆಲ್ಲ ಅಸಹ್ಯ ಅಂತ ಅನಿಸ್ಬಹುದು, ಆದರೆ ಮನುಷ್ಯನ ಪ್ರಕ್ರಿಯೆ ಸಹಜವಾದಂಥದ್ದು. ಹಸಿವು ಎಲ್ಲಿ ತನಕ ಹೋಗುತ್ತೆ ಅನ್ನೋದು ನಮಗೆ ತಿಳಿಸುತ್ತೆ. ಇದೆಲ್ಲ ಆದಮೇಲೆ ಸ್ವಲ್ಪ ದಿನ ಆದಮೇಲೆ ಮೂವರು ನಾವಿಕರು ಏನೇನಿರ್ತಾರೆ, ಹುಡುಗನನ್ನು ತಿಂತಾ ಇರ್ತಾರಲ್ವಾ, ತಿಂತಾ ಇರಬೇಕಾದ್ರೇನೆ ಜರ್ಮನ್ ಹಡಗು ಬರುತ್ತೆ. ಆ ಜರ್ಮನ್ ಹಡಗು ಬಂದು ಇವರು ಮೂರರನ್ನು ರಕ್ಷಿಸಿ ಇಂಗ್ಲೆಂಡಿಗೆ ಕರ್ಕೊಂಡು ಹೋಗುತ್ತೆ. ಹೌದು, ಇದು ರಿಯಲ್ ಇನ್ಸಿಡೆಂಟ್, ಇದು ರಿಯಲ್ ಇನ್ಸಿಡೆಂಟ್ ಆಗಿರೋದು. ಇದು ಮೂವರು ನಾವಿಕರನ್ನ ಜರ್ಮನ್ ಹಡಗು ಬಂದು ಅವರನ್ನು ಕರ್ಕೊಂಡು ಹೋಗುತ್ತೆ. ಇಂಗ್ಲೆಂಡಿಗೆ ಬಂದ ತಕ್ಷಣ ಅವರನ್ನು ಬಂಧಿಸ್ತಾರೆ, ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ಅವ್ರು ಯಾರು ತಾವು ಮಾಡಿದ್ದನ್ನು ಮುಚ್ಚಿಡೋದಿಲ್ಲ. ಡಡ್ಲಿ ಅನ್ನೋನು ತನ್ನ ಡೈರಿಲಿ ಬರ್ಕೊಂಡಿದ್ದ. ಆದರೆ ಅವ್ರ ವಾದ ಏನು, ನಾವು ಮಾಡಿದ್ದು ಕೊಲೆ ಅಲ್ಲ, ನಮ್ಗೆ ಅನಿವಾರ್ಯತೆ ಇತ್ತು, ನಾವು ಹುಡುಗನನ್ನು ಕೊಲ್ಲದೆ ಇದ್ದರೆ ನಾವು 4 ಜನ ಸಾಯ್ತಾ ಇದ್ವಿ, 1 ಜೀವ ಹೋಗಿ ಈಗ 3 ಜೀವ ಆದರೂ ಉಳಿದಿದೆ ಅನ್ನೋದು ಆ ಒಂದು ಅವರ ವಾದ, ಡಡ್ಲಿಯ ವಾದ. ಆದರೆ ವಕೀಲರು, ಪ್ರಾಸಿಕ್ಯೂಷನ್ ಸೈಡ್ ಅಂತ ಇರ್ತಾವಲ್ವ, ಅವರೇನು ಹೇಳ್ತಾರೆ, ಕೊಲೆ ಅಂದಮೇಲೆ ಕೊಲೆನೇ, ನಿಮ್ಮ ಸಿಚುವೇಶನ್ ಏನೇ ಇರಲಿ ನೀವು ಅವನನ್ನು ಕೊಂದಿದ್ದು ತಪ್ಪು. ಸೊ ಅಲ್ಲಿ ಈ ರೀತಿಯಾದಂಥದ್ದು ಸಿಚುವೇಶನ್ ಬರುತ್ತೆ. ಇಲ್ಲಿ ನಿಜವಾಗಿ ನಡೆದಿರೋದು ಇದು. ಇದರಲ್ಲಿ ಬರುವಂಥದ್ದು ಒಂದು ಕಾನ್ಸೆಪ್ಟು ಜೆರೆಮಿ ಬೆಂಥಮ್ ಅವರದ್ದು, ಯುಟಿಲಿಟೇರಿಯನಿಸಮ್. ಯುಟಿಲಿಟೇರಿಯನಿಸಮ್ ಅಂತಂದರೆ ಜಗತ್ತಿನಲ್ಲಿ ಗರಿಷ್ಠ ಜನರಿಗೆ ಗರಿಷ್ಠ ಸಂತೋಷ ಸಿಗೋದೇ ನ್ಯಾಯ. ಮ್ಯಾಕ್ಸಿಮಮ್ ಯುಟಿಲಿಟಿ ಟು ಮ್ಯಾಕ್ಸಿಮಮ್ ಪೀಪಲ್. ಹೆಚ್ಚು ಜನ ಹೆಚ್ಚು ಖುಷಿಯಾಗಿದ್ದರೆ ಅದೇ ನ್ಯಾಯ ಅನ್ನೋದು ಈ ಸಿದ್ಧಾಂತದ ಅರ್ಥ. ಇಲ್ಲೇನಾಗಿದೆ, ಈಗ ನಡೆದಿರೋ ಘಟನೆಯಲ್ಲಿ ಪ್ರಾಣ ಕಳ್ಕೊಂಡವನು ಒಬ್ಬ ಹುಡುಗ, ಅನಾಥ ಹುಡುಗ, ಅವನಿಗೆ ಯಾರೂ ಡಿಪೆಂಡೆನ್ಸ್ ಇಲ್ಲ, ಝೀರೋ ಡಿಪೆಂಡೆನ್ಸ್, ಅವನನ್ನು ಅವಲಂಬಿಸಿರೋರು ಯಾರೂ ಇಲ್ಲ. ಬದುಕಿರೋರು 3 ಜನ, ಅವರಿಗೆ ಡಿಪೆಂಡೆನ್ಸ್ ಇದ್ದಾರೆ. ಹಾಗಾಗಿ 3 ಅನ್ನೋದು 1ಕ್ಕಿಂತ ದೊಡ್ಡದು ಅನ್ನೋದು ಇಲ್ಲಿನ ಒಂದು ತತ್ವ. ಯುಟಿಲಿಟೇರಿಯನಿಸಮ್ ಪ್ರಕಾರ, ಜೆರೆಮಿ ಬೆಂಥಮ್ ಅವರ ಯುಟಿಲಿಟೇರಿಯನಿಸಮ್, ಉಪಯುಕ್ತತಾವಾದ ಅಂತ ಕನ್ನಡದಲ್ಲಿ ಹೇಳ್ಬೋದು, ಅವ್ರ ಪ್ರಕಾರ
ಹೆಚ್ಚು ಜನರಿಗೆ ಈಗ ಗರಿಷ್ಠ ಜನರಿಗೆ ಗರಿಷ್ಠ ಸುಖ ಅಥವಾ ಗರಿಷ್ಠ ಸಂತೋಷ ಸಿಕ್ಕಿದೆ. ಹಾಗಾಗಿ ನಾವಿಕರು ಮಾಡಿದ್ದು ಈ ಅರ್ಥದಲ್ಲಿ ಸರಿ ಅಂತ ಹೇಳ್ಬಹುದು. ಆದರೆ ಇದಕ್ಕೆ ಬೇರೆ ಬೇರೆ ಆಕ್ಷೇಪಣೆ ಇರುತ್ತೆ ಅಲ್ವಾ? ನಮಗೂ ಅನ್ಸುತ್ತೆ ಇವರು ಆಕ್ಚುಲಿ ಆ ಹುಡುಗನ ಒಪ್ಪಿಗೆ ಕೇಳಲಿಲ್ಲ ಅಲ್ವಾ? ಆ ಹುಡುಗನ ಒಪ್ಪಿಗೆ ಕೇಳಲಿಲ್ಲ. ಹಾಗಾಗಿ ಮತ್ತೆ ಮೊದಲೇ ಎಲ್ರಿಗೂ ನ್ಯಾಯಸಮ್ಮತವಾಗಿ ಲಾಟ್ರಿ ಪ್ರಕ್ರಿಯೆ ಮಾಡಬಹುದಿತ್ತು, ಅಥವಾ ಅದಕ್ಕೆ ಒಪ್ಕೊಳ್ಳಿಲ್ಲ ಒಬ್ರು, ಅದನ್ನು ಮಾಡಲಿಲ್ಲ. ನಾವು ಬಲಿಷ್ಠರು, ಹಾಗಾಗಿ ಆ ಹುಡುಗ ದುರ್ಬಲ ಆಗಿದ್ದಾನೆ. ದುರ್ಬಲ ಆಗಿರೋರ ಮೇಲೆ ದಬ್ಬಾಳಿಕೆ ಮಾಡುತ್ತಾರಾಗ್ಲಿಲ್ವಾ ಇದು ಅನ್ನೋದು ಒಂದು ಆಕ್ಷೇಪಣೆ. ಎರಡನೇದು ಕನ್ಸೆಂಟ್ ಅಲ್ವಾ? ಆ ಹುಡುಗ ತಾನೇ ಸ್ವತಃ ಒಪ್ಕೊಂಡು ನಾನು ಹೇಗೂ ಬದುಕಲ್ಲ, ನನ್ನನ್ನು ಕೊಂದ್ಕೊಂಡು ನೀವು ಬದುಕಿ ಒಪ್ಪಿಗೆ ಕೊಟ್ಟಿದ್ರೆ ಆವಾಗ ಇದು ನ್ಯಾಯ ಆಗ್ತಾ ಇತ್ತಾ, ಆವಾಗ ಇದು ರೈಟ್ ಆಗ್ತಾ ಇತ್ತಾ ಅನ್ನೋದು ಇನ್ನೊಂದು ಪ್ರಶ್ನೆ ಬರುತ್ತೆ. ಹುಡುಗನಿಗೆ ಅರ್ಥ ಆಗಿ ನಾನೇನು ಬದುಕಲ್ಲ ಇನ್ನು ಮುಂದೆ, ಪಾಪ ನನ್ನನ್ನು ತಿಂದುಕೊಂಡು ಇವರು ಬದುಕಲಿ ಅನ್ನೋದು ಬಂದರೆ, ಆ ಹುಡುಗನೇ ಹಾಗೆ ಹೇಳಿದರೆ ಅದು ವರ್ಕ್ ಆಫ್ ಕನ್ಸೆಂಟ್ ಅಲ್ವಾ? ಕನ್ಸೆಂಟ್ ಇರ್ತಾ ಇತ್ತು. ಮೂರನೇದು ಇನ್ನೊಂದು ಆಕ್ಷೇಪಣೆ ಏನಂತಂದರೆ, ಮೂಲಭೂತವಾಗಿ ಮಾರಲಿ ರಾಂಗ್ ಇದು. ಅಂದರೆ ಪರಿಣಾಮ ಏನೇ ಇರಲಿ, ಆಟ್ರಿ ಇರಲಿ, ಒಪ್ಪಿಗೆ ಇರಲಿ, ಅಮಾಯಕ ಮನುಷ್ಯನನ್ನು ಕೊಂದು ಆತನ ಮಾಂಸ ತಿನ್ನೋದು ಮೂಲಭೂತವಾಗಿ ತಪ್ಪು, ಮನುಷ್ಯನ ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮೂರನೇ ಆಕ್ಷೇಪಣೆ. ಹಾಗಾಗಿ ಯುಟಿಲಿಟೇರಿಯನಿಸಂ ಪ್ರಿನ್ಸಿಪಲ್ ಪ್ರಕಾರ ಅವರು ತಮ್ಮನ್ನು ತಾವು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ನಾವು 3 ಜನ ಮತ್ತು ನಮ್ಮನ್ನು ಅವಲಂಬಿಸಿರೋರು ಇವರೆಲ್ಲ ಈಗ ಖುಷಿಯಿಂದ ಇದ್ದಾರೆ, ಹಾಗಾಗಿ ನಮಗೆ ಅನಿವಾರ್ಯತೆ ಇತ್ತು, ಬೇರೆ ದಾರಿ ಇರಲಿಲ್ಲ, ಹಾಗಾಗಿ ಆ ಒಂದು ಹುಡುಗನ ಪ್ರಾಣವನ್ನು ತೆಗಿಬೇಕಾಯಿತು. ಸಂಖ್ಯೆಗೆ ಅಲ್ಲಿ ಹೆಚ್ಚು ಮಹತ್ವ ಕೊಡ್ತಾ ಇದ್ದಾರೆ, ಆದರೆ ಮನುಷ್ಯನ ಗೌರವ, ಹಕ್ಕು ಅನ್ನೋದು ಅದಕ್ಕಿಂತ ಮಿಗಿಲಾಗಿರುತ್ತೆ. ಮೆಜಾರಿಟಿ ಜನರ ಸಂತೋಷವೇ ಮುಖ್ಯ ಅಂತ ಬೆಂಥಮ್ ಹೇಳ್ತಾರೆ. ಜೆರೆಮಿ ಬೆಂಥಮ್ ಹೆಸರು ಇಂಪಾರ್ಟೆಂಟು. ಜೆರೆಮಿ ಬೆಂಥಮ್ ಅವರ ಥಿಯರಿ ಯಾವುದು? ಯುಟಿಲಿಟೇರಿಯನಿಸಂ. ಅದರ ಅರ್ಥನೂ ಗೊತ್ತಿರಲಿ, ನಾಳೆ ಮತ್ತೆ ಕೇಳ್ತೇನೆ ನಾನು, ಜೆರೆಮಿ ಬೆಂಥಮ್ ಯಾವ ಸಿದ್ಧಾಂತದ ಅರ್ಥ ಏನು? ಜೆರೆಮಿ ಬೆಂಥಮ್ ಅವರ ಉಪಯುಕ್ತತಾವಾದ ಇದು. ಅದಕ್ಕೆ ಇರುವಂತಹ ಒಂದು ನೈಜ ಘಟನೆಯ ಉದಾಹರಣೆ. ಇಲ್ಲಿಗೆ ಮುಗಿಯೋದಿಲ್ಲ, ನಾವು ಮತ್ತೆ ಇದನ್ನು ಕನ್ಸಿಡರ್ ಮಾಡ್ತೇವೆ. ಆದರೆ ಉಪಯುಕ್ತತಾವಾದ ಅಂತಂದರೆ ಏನು ಅನ್ನೋದಕ್ಕೆ ಒಂದು ಕೇಸ್ ಸ್ಟಡಿ. ಗೊತ್ತಾಗ್ತಾ ಇದೆಯಾ? ಅರ್ಥ ಆಯ್ತಾ ಇಷ್ಟೊತ್ತು ಹೇಳಿದ್ದು? ಎಸ್, ಅರ್ಥ ಆಗಿದ್ರೆ ಒಳ್ಳೆಯದು. ಮತ್ತು ನಾಳೆ ಕಂಟಿನ್ಯೂ ಮಾಡ್ತೇನೆ, ಓಕೆನಾ? ಇನ್ನಷ್ಟು ತಿಳ್ಕೊಳ್ಳಿಕ್ಕಿದೆ, ಇನ್ನಷ್ಟು ವಿಷಯಗಳು ಬರುತ್ತೆ, ಎಲ್ಲ ಒಂದೇ ದಿನ ಆಗೋದಿಲ್ಲ. ಇವತ್ತು ನೀವು ತಿಳ್ಕೊಬೇಕಾಗಿರೋದೇನು? ಜೆರೆಮಿ ಬೆಂಥಮ್, ಯುಟಿಲಿಟೇರಿಯನಿಸಂ, 4 ಜನ ಹಡಗ್ನಲ್ಲಿರೋರು, 3 ಜನ ಬದುಕ್ತಾರೆ, ಒಬ್ಬ ಹುಡುಗ ಪ್ರಾಣ ಕಳ್ಕೊಳ್ತಾನೆ. ಅವರು ಸಮರ್ಥಿಸಿಕೊಳ್ಳೋದು ಯಾವುದರಿಂದ? ಉಪಯುಕ್ತತಾವಾದ. ಗರಿಷ್ಠ ಜನರಿಗೆ ಗರಿಷ್ಠ ಸುಖ, ಗರಿಷ್ಠ ಸಂತೋಷ. ಆ ಒಂದು ಕೇಸ್ ಸ್ಟಡಿ ಇಟ್ಕೊಂಡು ಈ ಒಂದು ಸಿದ್ಧಾಂತ ನಿಮ್ಗೆ ಅರ್ಥ ಆಗಲಿ. ಬೇರೆ ಸಿದ್ಧಾಂತಗಳನ್ನು ಇವತ್ತೇ ಹೇಳಿದ್ರೆ ಆಗೋದಿಲ್ಲ. ಎಸ್, ಇಷ್ಟೇ ಇವತ್ತು. ತುಂಬ ಹೇಳಿದರೆ ಎಥಿಕ್ಸ್ ಇದು ಕಥೆ ಥರ ನಿಮ್ಗೆ ನೆನಪಿರುತ್ತೆ, ಆದರೆ ಸಿದ್ಧಾಂತಗಳನ್ನು ಮರ್ತು ಬಿಡ್ತೀರಿ ಆಮೇಲೆ. ನಾನು ಬಹಳ ಲಾಂಗ್ ಆಗಿ ಇದನ್ನು ಮಾಡ್ತಾ ಇಲ್ಲ. ಈ ಘಟನೆ ನೆನಪಿರಲಿ, ಈ ಘಟನೆ, ಈ ಸಿದ್ಧಾಂತ, ಜೆರೆಮಿ ಬೆಂಥಮ್, ಇಷ್ಟೇ ನೆನಪಿರಲಿ. ಎಸ್, ಅಷ್ಟೇ ಸಾಕು ಇವತ್ತು. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್ ಎವ್ರಿವನ್.